ಬ್ರೇಕ್ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 90ರ ದಶಕದಲ್ಲಿ ರವಿಚಂದ್ರನ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡ್ತಾರೆ. ಅದರಲ್ಲೂ ರವಿಚಂದ್ರನ್ ಹಳ್ಳಿ ಕಥೆಯ ಸಿನಿಮಾಗಳಲ್ಲಿ ನಟಿಸಿ ಪಂಚೆ ಉಟ್ರು ಅಂತ ಹೇಳಿದ್ರೆ ಸೂಪರ್ ಹಿಟ್ ಸಿನಿಮಾ ಅನ್ನುವಂಥ ಮಾತಿತ್ತು. ಅದರಂತೆ ರಾಮಾಚಾರಿ, ಚಿಕ್ಕಯಜಮಾನ್ರು, ಪುಟ್ನಂಜ, ಹಳ್ಳಿ ಮೇಷ್ಟ್ರು, ಅಣ್ಣಯ್ಯ, ಮಲ್ಲಾದಂತಹ ಸಾಲು ಸಾಲು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ರಾಜೇಂದ್ರ ಬಾಬು ರವಿಚಂದ್ರನ್ ಕಾಂಬಿನೇಷನ್ ಅಲ್ಲಿ ಬಂದ ಅಣ್ಣಯ್ಯ ಸಿನಿಮಾ ಹಿಂದಿಯ ಬೇಟಾ ಸಿನಿಮಾದ ರೀಮೇಕ್ ಆಗಿತ್ತು. ಆದರೆ ಬೇಟಾ ಸಿನಿಮಾ ಕನ್ನಡದ ಮಲ್ಲಮ್ಮನ ಪವಾಡ ಸಿನಿಮಾದ ಸ್ಫೂರ್ತಿ ಅನ್ನೋದು ಮತ್ತೊಂದು ಸ್ವಾರಸ್ಯಕರ ವಿಚಾರ. ಒಟ್ಟಿನಲ್ಲಿ ಕನ್ನಡದ ಸಿನಿಮಾ ಕನ್ನಡದಲ್ಲೇ ರೀಮೇಡ್ ಆಗಿ ಸೂಪರ್ ಡೂಪರ್ ಅನಿಸಿಕೊಳ್ಳುತ್ತೆ. ಇನ್ನು ಈ ಸಿನಿಮಾದಲ್ಲಿ ರೋಜಾ ಖ್ಯಾತಿಯ ಮಧು ನಾಯಕಿಯಾಗಿ ನಟಿಸಿದ್ರೆ ಅರುಣಾ ಇರಾನಿ ಪೋಷಕ ಪಾತ್ರದಲ್ಲಿ ಮಿಂಚಿದ್ರು. ಹಂಸಲೇಖರ ಹಾಡುಗಳು ಮೂಲ ಚಿತ್ರವನ್ನ ಮೀರಿಸುವಷ್ಟು ಜನಪ್ರಿಯವಾಗಿದ್ದು ಹಂಸಲೇಖ ಅವರ ಪ್ರತಿಭೆಗೆ ಸಾಕ್ಷಿ ಅಂತ ಹೇಳ್ಬೋದು. ಅಣ್ಣಯ್ಯ, ನೀ ಹೇಳಿದಾಗೆ ಹಣನ ಪೆಟ್ಗೆಲ್ ಹಾಕಿಟ್ಟಿದ್ದೀನಿ, ತಗೋ ಭದ್ರವಾಗಿಡು. ಇದನ್ನ ಅಮ್ಮನ ಹತ್ರ ಕೊಡಿ. ಅಯ್ಯಯ್ಯೋ ಮಾವ, ಸ್ವಲ್ಪ ಇರಿ. ಏನ್ರಿ, ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನೀವೇನೋ ಈ ದುಡ್ಡನ್ನೆಲ್ಲ ತಗೊಂಡ್ ಹೋಗಿ ನಿಮ್ಮ ಅಮ್ಮನ ಕೈ ಕೊಟ್ಬಿಡ್ತೀರಾ. ಪಾಪ ಅವರು ಅದನ್ನೆಲ್ಲ ತಗೊಂಡ್ ಹೋಗಿ ತಲೆ ಹತ್ರ ಇಟ್ಕೊಂಡು ಮಲಗ್ ಬಿಡ್ತಾರಷ್ಟೇ. ಆಮೇಲೆ ನಿಮ್ಮ ಅಮ್ಮನ್ ಚಟ್ಟಕ್ಕೆ ರೆಡಿ ಮಾಡ್ಬೇಕಾಗತ್ತೆ. ಸರಸ್ವತಿ, ಹೌದು ರೀ, ಇಷ್ಟೊಂದು ನಂಬಿಕೆ ದ್ರೋಹ ಮಾಡಿದ ನಿಮ್ಮ ಮಾವ ನಿಮ್ಮ ಅಮ್ಮನ್ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತ ಹಾಕಿ ಈ ಹಣದ ಪೆಟ್ಟಿಗೆನ ಎತ್ಕೊಂಡು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಹೌದಲ್ಲ. ನಿಮಗೆ ಹಣ ಮುಖ್ಯನಾ, ಪ್ರೀತಿ ಅಮ್ಮ ಮುಖ್ಯನಾ? ನನಗೆ ಹಣಕ್ಕಿಂತ ಅಮ್ಮನೇ ಮುಖ್ಯ. ನೀನೇ ಅದನ್ನ ಭದ್ರವಾಗಿಡು. ಹಾ, ತಗೋ. ಸರಿ ರೀ. ನಿನ್ನೆ ನೀನು ತುಂಬಾ ಭಯ ಭಕ್ತಿಯಿಂದ ನನ್ನ ಕಾಲಿಗೆ ಬಿದ್ದಾಗಲೇ ನನಗೆ ಅನುಮಾನ ಬಂತು. ಪರವಾಗಿಲ್ಲ, ನಾಟಕ ತುಂಬಾ ಚೆನ್ನಾಗೇ ಆಡ್ದೆ. ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು. ಅದಕ್ಕೆ ನಾನು ನಿಮ್ ದಾರಿನೇ ಹಿಡ್ದಿದ್ದೀನಿ. ನನ್ನ ದಾರಿ ಏನೋ ಹಿಡ್ದೆ, ಆದ್ರೆ ಆ ದಾರಿಯಲ್ಲಿ ಒಂದು ಸಾರಿ ಜಾರು ಬಿದ್ರೆ ಏಳೋದು ತುಂಬಾ ಕಷ್ಟ. ಎಚ್ಚರಿಕೆ. ಅತ್ತೆ, ಅದು ನಿಮಗೂ ಅನ್ವಯಿಸತ್ತೆ. ಎಚ್ಚರಿಕೆ ಆಗಿರಿ. ಯಾಕೆಂದ್ರೆ ನಮ್ಮಿಬ್ರ ನಡುವೆ ಹುಲಿ ಕುರಿ ಆಟ ಶುರುವಾಗಿದೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ನನ್ನ ಕಾಯಿನ ನಾನ್ ನಡೆಸ್ತೀನಿ. ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿನ ನೀವು ನಡೆಸಿ. ಓ ಹಾಗ ಸರಿ. ಈಗ ನೀನು ಭದ್ರವಾಗಿ ಒಳಗಿಟ್ಟಿರೋ ಹಣನ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಾನು ಭದ್ರವಾಗಿ ವಾಪಸ್ ತಗೊಳ್ತೀನಿ. ನೋಡ್ತಾ ಇರು, ಇದು ನಾನು ಜರುಗಿಸೋ ಮೊದಲನೇ ಕಾಯಿ. ತಗೊಳ್ಳಿ. ಇದ್ಯಾಕೆ? ಯಾರೋ ಇಟ್ಟಿರೋ ವಿಷಯದಿಂದ ನಾನು ಸಾಯೋದಕ್ಕಿಂತ ನಿಮ್ಮ ಕೈಯಾರೆ ಸತ್ರೆ ಪುಣ್ಯ ಆದ್ರೂ ಬರುತ್ತೆ. ಇಷ್ಟೊತ್ತು ಚೆನ್ನಾಗಿದ್ಯಲ್ಲೇ, ಇದಕ್ಕಿದ್ದಾಗ ವಿಷ ಗಿಷ ಅಂತ ಮಾತಾಡ್ತಿದ್ಯಲ್ಲ. ಈಗ ನಿಮ್ಮ ಹಾಲ್ನಲ್ಲಿ ಬೆರೆಸಿದ ಕೇಸರಿಲಿ ವಿಷ ಬೆರೆಸಿದ್ದಾರೆ. ಅಯ್ಯೋ, ಸುಮ್ನೆ ತಲೆ ಕೆಡ್ಸ್ಕೊಬೇಡ. ಇದು ನಿಮ್ ತಂದೆನೆ ತಂದು ಕೊಟ್ಟಿದ್ದು, ಕುಡಿ. ನಮ್ ತಂದೆ ತಂದು ಕೊಟ್ಟಾಗ ಅದು ಕೇಸರಿನೇ ಆಗಿತ್ತು. ಆದ್ರೆ ನಿಮ್ಮಮ್ಮ ನನ್ನನ್ನು ಸಾಯಿಸೋದಕ್ಕೋಸ್ಕರ ಅದರಲ್ಲಿ ಅರಳಿ ಬೀಜದ ಪುಡಿ ಬೆರೆಸಿದ್ದಾರೆ. ಸರಸ್ವತಿ, ಯಾಕ್ರಿ ಯಾಕ್ರಿ ಸುಮ್ನಾಗ್ ಬಿಟ್ರಿ? ನಿಮ್ಮಮ್ಮ ನನಗೆ ವಿಷ ಇಟ್ಟಿದ್ದಾರೆ ಅಂದ್ರೆ ನಿಮಗ್ ನಂಬಕ್ಕಾಗ್ತಾ ಇಲ್ಲ. ಸರಸ್ವತಿ, ನನಗ್ ಗೊತ್ತು ರೀ, ನನಗ್ ಚೆನ್ನಾಗ್ ಗೊತ್ತು. ನೀವು ನಿಮ್ಮಮ್ಮನ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತು ಬದಲಾಯಿಸೋಕ್ಕಾಗಲ್ಲ ಅಂತ. ಅದಕ್ಕೆ ರೀ ನನ್ನನ್ನು ಒಂದೇ ಸಲ ಸಾಯಿಸ್ಬಿಡಿ ಅಂತಿರೋದು. ತಗೊಳ್ಳಿ, ತಗೊಳ್ರಿ. ಸರಸ್ವತಿ, ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ ನಮ್ಮಮ್ಮ ಇದ್ರಲ್ಲಿ ವಿಷ ಬೆರೆಸಿದ್ದಾರೆ ಅಂತ? ನೋಡಿ, ಇದರಲ್ಲಿ ವಿಷ ಬೆರೆಸಿರೋದು ಸತ್ಯ. ಅದು ಹೇಗೆ ಏನು ಅಂತ ನನ್ನನ್ನು ಕೇಳ್ಬೇಡಿ.
ಇದಕ್ಕೆ ಸರಿಯಾದ ಕಾರಣ ಹೇಳದೆ ಹೋದ್ರೆ ನಾನು ಮನುಷ್ಯನೇ ಅಲ್ಲ. ಹೌದಾ? ಸರಿ, ಹಾಗಾದ್ರೆ ಈಗ್ಲೇ ನಿಮ್ಮ ಅಮ್ಮನ್ ಕರ್ಸಿ ಈ ಹಾಲ್ನ ಕುಡಿಯೋದಕ್ಕೆ ಹೇಳಿ. ಒಂದು ವೇಳೆ ಅವ್ರೇನಾದ್ರೂ ಧೈರ್ಯವಾಗಿ ಇದನ್ನು ಕುಡಿದ್ರೆ ನೀವೇ ನನ್ನ ಒಂದೇ ಏಟ್ಗೆ ಕತ್ತರಿಸಿ ಹಾಕ್ಬಿಡಿ. ಅದೇ ಅವ್ರು ಏನಾದ್ರೂ ಈ ಹಾಲ್ನ ಕುಡಿಯೋದಕ್ಕೆ ಹಿಂಜರಿದ್ರೆ ಇದ್ರಲ್ಲಿ ವಿಷ ಇದೆ ಅಂತ ನಂಬ್ತೀರ ತಾನೆ? ಕರೀರಿ ಕರೀರಿ ನಿಮ್ಮಮ್ಮನ್ನ. ಕರಿತೀನಿ, ಕರೆದು ಈ ಹಾಲ್ನ ಕುಡಿಯೋಕೆ ಹೇಳ್ತೀನಿ. ಆದ್ರೆ ಒಂದ್ ನೆನಪಿಟ್ಕೋ, ಇದ್ರಲ್ಲಿ ಏನಾದ್ರೂ ವಿಷ ಇದ್ದು ಇದನ್ನ ನಮ್ಮಮ್ಮ ಕುಡಿದ್ರು ಇದರಿಂದ ಅವಳು ಸಾಯಲ್ಲ. ಆದ್ರೆ ಒಂದು ಬಸರಿ ಹೆಂಗಸಿಗೆ ವಿಷ ಇಟ್ಟಿದ್ದಾಳೆ ಅಂದ್ಯಲ್ಲ, ಅದನ್ನ ಕೇಳಿ ನಮ್ಮಮ್ಮ ಸಾಯ್ತಾಳೆ. ನೋಡಿ, ನನ್ನ ಹೊಟ್ಟೆಲಿರೋ ನಿಮ್ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದ್ರಲ್ಲಿ ವಿಷ ಇದೆ ರೀ. ನನ್ನ ಮಾತ್ ನಂಬಿ, ನನ್ನ ಮಾತ್ ನಂಬ್ರಿ. ನೋಡು, ನಿನ್ ಮಾತಿನಿಂದ ನೀನ್ ನಂಬಿಕೆ ಎಂತದ್ದು ಅಂತ ನಂಗೆ ಅರ್ಥ ಆಗತ್ತೆ. ಆದ್ರೆ ಅದಕ್ಕೋಸ್ಕರ ನನ್ನ ನಂಬಿಕೆನ ಬದಲಾಯಿಸಕ್ಕಾಗಲ್ಲ. ಇದ್ರಲ್ಲಿ ವಿಷ ಇದೆಯಲ್ಲ ಅಂತ ನಮ್ಮ ಅಮ್ಮ ಕುಡ್ದೆ ತಿಳಿಬೇಕಾಗಿಲ್ಲ. ನಾನು ಕುಡಿದ್ರು ತಿಳಿಯುತ್ತೆ. ನಾನೇ ನಿಮಗ್ ಸಾವು ತಂದ್ಬಿಟ್ನಲ್ಲ, ನೀವ್ ಹೀಗ್ ಕುಡಿತೀರ ಅಂತ ಗೊತ್ತಿದ್ರೆ ನಾನೇ ಕುಡ್ದು ಬಿಡ್ತಿದ್ದೆ. ನಾನೇನ್ ಮಾಡ್ಲಿ? ಅಯ್ಯೋ, ಬನ್ರಿ 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 ನನ್ ಜೊತೆಲಿ. ಇಲ್ ನೋಡಿ, ನಿಮಗ್ ಕೈ ಮುಗಿತೇನ್ರಿ. ಬನ್ರಿ ನನ್ ಜೊತೆಲಿ, ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ. ನನ್ ಮಾತು ಬಿಡ ನನ್ನ. ನನಗೆ ನಮ್ಮ ಅಮ್ಮನ ಮೇಲೆ ನಂಬಿಕೆ ಇದೆ, ನಾನು ಎಲ್ಗೂ ಬರೋದಿಲ್ಲ. ಅಯ್ಯೋ, ನೀನು ನಾಗಮಣಿ ಅಲ್ಲ, ನಾಗರ ಹಾವು. ಕಡೆಗೂ ವಿಷ ಕಾರ್ಬಿಟ್ಟಿಯಲ್ಲೇ. ಅಯ್ಯೋ ಕೊಲೆಗಡಕಿ, ಹೇಳು, ಯಾರ ಹತ್ರ ಹೇಳು, ಸತ್ಯದ ಹೇಳು. ಹಾಲ್ನಲ್ಲಿ ವಿಷ ಬೆರೆಸಿದ್ದೆ ಅಂತ ಹೇಳು. ಮುಚ್ಚೆ ಬಾಯಿ. ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ಅಕ್ಷರ ನಿನ್ ಬಾಯಿಂದ ಹೊರಗೆ ಬಂದ್ರೆ ನಿನ್ನ ಕೊಂದಾಕ್ಬಿಡ್ತೀನಿ. ಅಯ್ಯೋ, ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿರಿ? ನಾನ್ ಮೊದ್ಲೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನೋಡ್ದ್ಯಮ್ಮ, ನಿನ್ ಬಗ್ಗೆನ ಅಪವಾದ ಓರಿಸ್ತಾಳೆ. ಡಾಕ್ಟರ್ನ ಕರ್ಕೊಂಡ್ ಬರ್ತಾಳಂತೆ. ಡಾಕ್ಟರ್ನ ಕರ್ಕೊಂಬರ್ಲಿ ಬಿಡು, ಆಗ ಅವಳಿಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಅಮ್ಮ ಇಲ್ಲದೆ ಬೆಳೆದಿರೋಳು, ಅಮ್ಮನ ಬಗ್ಗೆ ಅವಳಿಗೇನು ಗೊತ್ತಾಗುತ್ತೆ? ನೀನ್ ಬೇಜಾರು ಮಾಡ್ಕೊಂಬೇಡಮ್ಮ. ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಿದ್ದೆ ಅಂತ ಅವಳಿಗೇನು ಗೊತ್ತಮ್ಮ? ಅವಳು ನನ್ನನ್ನ ನಿನ್ ಮೇಲೆ ಎತ್ಕಟ್ತಿದ್ದಾಳೆ. ನೀನು ಹಾಲಲ್ಲಿ ವಿಷ ಬೆರೆಸಿದ್ಯಂತೆ, ಅದನ್ನ ನಾನು ನಂಬೇಕಂತೆ. ಅಯ್ಯೋ ಹುಚ್ಚಿ ಹುಚ್ಚಿ. ತಾಯಿ ಪ್ರೀತಿ ವಿಷಾನ್ ಕೂಡ ಅಮೃತ ಮಾಡತ್ತೆ ಅಂತ ಅವಳಿಗೇನು ಗೊತ್ತು? ನಮ್ ತಂದೆ ತಂದ್ಕೊಟ್ಟಾಗ ಅದು ಕೇಸರಿನೇ ಆಗಿತ್ತು. ಆದ್ರೆ ನಿಮ್ಮಮ್ಮ ನನ್ನನ್ನು ಸಾಯಿಸೋದಕ್ಕೋಸ್ಕರ ಅದರಲ್ಲಿ ಅರಳಿ ಬೀಜದ ಪುಡಿ ಬೆರೆಸಿದ್ದಾರೆ. ಅಮ್ಮ, ಒಂದು ಮಗು ಹುಟ್ಟಿದ ತಕ್ಷಣ ಅಮ್ಮ ಅಂತ ಕೂಗುತ್ತೆ. ಅದು ಬೆಳೀತಾ ಬೆಳೀತಾ ಬೇರೆ ಏನೇನೋ ಕಲಿಯುತ್ತೆ. ಆದ್ರೆ ನಾನು ಅಮ್ಮ ಅನ್ನೋದನ್ನ ಬಿಟ್ಟು ಬೇರೆ ಏನು ಕಲೀಲೇ ಇಲ್ಲ, ಬೇರೆ ಏನು ಗೊತ್ತೂ ಇಲ್ಲ. ಅಮ್ಮ, ನೀನ್ ಕೊಟ್ಟ ವಿಷದಿಂದ ನನ್ನ ಬಾಯಲ್ಲಿ ಬರ್ತಿರೋ ರಕ್ತ ಕೂಡ
ಅಮ್ಮ ಅಮ್ಮ ಅಂತಾನೆ ಕೂಗುತ್ತೆ, ಬೇರೆ ಏನು ಅನ್ನಲ್ಲ. ಇದು ಸತ್ಯಮ್ಮ, ಇದು ಸತ್ಯ. ಅಮ್ಮ, ನಾನು ಒಂದೇ ಒಂದು ಕಡೆ ಆಸೆಮ್ಮ. ನಾನು ಸತ್ತ ಮೇಲೆ ನನ್ನ ಚಿತೆಗೆ ನೀನೇ ಬೆಂಕಿ ಇಡಬೇಕು. ಅಷ್ಟು ಮಾಡಮ್ಮ ಸಾಕು, ಅಷ್ಟು ಮಾಡಮ್ಮ ಸಾಕು. ಎಂಬತ್ತರ ದಶಕದಿಂದ ಇಂದಿನವರೆಗೂ ಕನ್ನಡ ಪ್ರೇಕ್ಷಕರಿಗೆ ಬೆಳ್ಳಿ ಪರದೆಯ ಮೂಲಕ ಕನಸುಗಳನ್ನ ಹಂಚುತ್ತಾ ಕನ್ನಡಿಗರನ್ನ ರಂಜಿಸುತ್ತಾ ಕೋಟ್ಯಾಂತರ ಅಭಿಮಾನಿಗಳಿಗೆ ಸ್ಫೂರ್ತಿಯಾಗಿರುವ ಹೆಣ್ಣು ಮಕ್ಕಳ ಫೇವ್ರೇಟ್ ಪ್ರೀತಿಯ ರವಿಮಾಮನಿಗೆ, ಕನ್ನಡದ ಕ್ರೇಜಿ ಕನಸುಗಾರನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಕ್ರೇಜಿ ಕನಸುಗಾರ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.